ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಪೇರೆಂಟ್ಸ್ ಯಾವ ಕಡೆ ಹೋಗ್ಯಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಹಾಯ್ ಎಲ್ರಿಗೂ. ನಾವು ಚಿತ್ರಕೂಟ ಪ್ರಯಾಗ್ರಾಜ್ ನೋಡಿಕೊಂಡು ವಾರಣಾಸಿ ಎಂಟ್ರಾದ್ವಿ. ವಾರಣಾಸಿ ಕಾರಿಡಾರಿಗೆ ಬರ್ತಾಯಿದ್ದೀವಿ ನಾವು. ದಶಾಶ್ವಮೇಧ ಘಾಟಿಂದ ಮೋದಿ ಕಾರಿಡಾರ್ ಮಾಡಿದಾರಲ್ಲ, ಆ ಕಾರಿಡಾರಲ್ಲಿ ಓಡಾಡ್ತಾ ಇದ್ದೀವಿ. ಅವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ, ಜನನೂ ಕಡಿಮೆ ಇದ್ದಿದ್ದರಿಂದ ನಮಗೆ ನೋಡೋಕ್ಕೆ ತುಂಬ ಅನುಕೂಲ ಆಯಿತು. ಎಲ್ಲ ಅಕ್ಕಪಕ್ಕ ಎಲ್ಲ ಭಾಳ ಚೆನ್ನಾಗಿ ಇದೆ ನೋಡೋಕ್ಕೆ. ಆಮೇಲೆ ಕ್ಯೂ ಮೇಂಟೈನ್ ಮಾಡೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೇ ರಶ್ ಇದ್ರೂ ಅಲ್ಲೇನು ತೊಂದರೆ ಆಗೋಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ಎಲ್ಲ ಓಡಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಇದು ಸೋಮನಾಥ್ ಭವನ್, ಇದು ಕಾಶಿ ವಿಶ್ವನಾಥನ ದೇವಸ್ಥಾನ ಡೈರೆಕ್ಟಾಗಿ ಕಾಣಿಸ್ತಾ ಇರೋದು. ಒಳಗಡೆ ಜ್ಯೋತಿರ್ಲಿಂಗದ್ದಿರೋದು. ಅಲ್ಲಿ ಫೋಟೋಸ್ ಕ್ಯಾಮ್ರಾಗಳನ್ನೆಲ್ಲ ನಮ್ಮದು ಲಾಕರಿಗೆ ಇಟ್ಕೊಳ್ಳೋದ್ರಿಂದ ನಾವು ಏನೂ ತೆಗಿಯೋಕ್ಕಾಗಲ್ಲ. ಇದು ಜ್ಞಾನವಾಪಿ ಮಸೀದಿ ಪಕ್ಕದಲ್ಲೇ ಇರೋದು. ಈ ಮಸೀದಿ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಆದರೂ ನಾವು ಕ್ಯಾಮ್ರಾ ಇಸ್ಕೊಳ್ಳೋದ್ರಲ್ಲೇ ಒಂದಿಷ್ಟು ಫೋಟೋಸ್ ತೆಗೆದುಬಿಟ್ವಿ. ಪಕ್ಕದಲ್ಲೇ ಬೇಲಿ ಹಾಕಿದ್ದಾರೆ. ಅಲ್ಲಿ ಏನೂ ಇಲ್ಲ, ಜನನೂ ಓಡಾಡಲ್ಲ ಅಲ್ಲಿ ಯಾರೂ. ಬಟ್ ನಮ್ಮ ವಿಶ್ವನಾಥನ ದೇವಸ್ಥಾನಕ್ಕೆ ಒಂಥರ ಕಪ್ಪು ಚುಕ್ಕೆ ಇದ್ದಂಗಿದೆ ಅದು. ಅದನ್ನು ತೆಗೆದುಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಆಮೇಲೆ ಕ್ಯಾಮ್ರಾ ನಮಗೆ ವಾಪಸ್ ಕೊಟ್ಟ ಮೇಲೆ ತೆಗ್ದಿರೋ ಫೋಟೋಸು, ಹೊರಗಡೆದು ಕಾರಿಡಾರ್ದೇ ಫೋಟೋಸ್ ಇದೆಲ್ಲ. ಆಮೇಲೆ ತಕ್ಕೋಬೋದು ಅಲ್ಲೆಲ್ಲ ಕೂತ್ಕೊಂಡು. ಆಮೇಲೆ ಅಲ್ಲಿಂದ ಘಾಟ್ಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬೋಟಿಂಗ್ ಹೋದ್ವಿ. ಉದ್ದಕ್ಕೂ ಸುಮಾರಷ್ಟು ಘಾಟ್ಗಳಿದ್ದಾವೆ. ಆ ಘಾಟ್ಗಳನ್ನು ನೋಡ್ತಾ ಹೋದ್ವಿ. ಬೋಟಿಂಗಲ್ಲೇ ನೋಡಬೇಕು ಅದನ್ನು. ಎದುರುಗಡೆಯಿಂದ ಕಾಣಿಸ್ತಾ ಇರುತ್ತೆ. ಹರಿಶ್ಚಂದ್ರ ಘಾಟ್ಗೆ ಹೋದ್ವಿ, ಕಾಣಿಸ್ತಾ ಇತ್ತು. ಅಲ್ಲಿ ಸುಮಾರೆಲ್ಲ ಬಾಡಿಗಳನ್ನೆಲ್ಲ ಸುಡ್ತಾ ಇರೋದು. ಯಾವಾಗಲೂ 24 hours ಅಲ್ಲಿ ಸುಡ್ತಾ ಇರ್ತಾರೆ. ಇದು ಕೇದಾರ್ನಾಥ್ ಘಾಟು ಕಾಣಿಸ್ತಾ ಇರೋದು. ಆಮೇಲೆ ಘಾಟ್ಗಳೆಲ್ಲ ನೋಡಿದ ತಕ್ಷಣ ಆಮೇಲೆ ನೆಕ್ಸ್ಟು ನಾವು ಅಲ್ಲೇ ಲೋಕಲ್ ನೋಡೋಣ ಅಂತ ಹೋದ್ವಿ. ಇದು ಹಿಂದೂ ಯೂನಿವರ್ಸಿಟಿ ಒಳಗಡೆ, ಅದು ಕ್ಯಾಂಪಸ್ ಒಳಗಡೆ ಇರೋ ಬಿರ್ಲಾ ಮಂದಿರ ಇದು. ಬಿರ್ಲಾ ಮಂದಿರ ಚೆನ್ನಾಗಿದೆ. ಅದು ವಿಶ್ವನಾಥನ ದೇವರೇನೆ ಒಳಗಡೆ ಇರೋದು. ಅಲ್ಲಿ ಒಳಗಡೆ ಎಲ್ಲ ತುಂಬ ವರ್ಷದ ಇದನ್ನು ನೋಡ್ಕೊಂಡು ಬಂದ್ವಿ. ಹೊರಗಡೆ ಗಾರ್ಡನ್ನು ತುಂಬ ಹೊರಗಡೆ ಜಾಗ ಬೇಕಾದಷ್ಟು ಇರೋದ್ರಿಂದ ಚೆನ್ನಾಗಿದೆ. ಇದು ಸಂಕಟ ವಿಮೋಚನ ದೇವಸ್ಥಾನ, ಅಲ್ಲೇ ಲೋಕಲ್ ವಾರಣಾಸಿಲಿ ಇರೋದು. ಅಲ್ಲಿಗೆ ಹೋಗಿ ಬಂದ್ವಿ. ಆಮೇಲೆ ಮಾರನೇ ದಿವಸ ಸಾರನಾಥ್ಗೆ ಹೋದ್ವಿ. ಸಾರನಾಥ್ಗೆ ಹೋದ್ವಿ. ಇದು ಬುದ್ಧನ ಟೆಂಪಲ್. ಇದು ಬುದ್ಧನ ಟೆಂಪಲ್ ನೋಡ್ತಾ ಇದ್ವಿ. ಇದು ಬುದ್ಧನ ಸ್ತೂಪ. ಇದು ಅಶೋಕ ಕಟ್ಟಿಸಿದ್ದು ಸ್ತೂಪ. ಆಮೇಲೆ ಅಶೋಕ ಸ್ತಂಭ ಇದು. ಇದೆಲ್ಲ ಅಲ್ಲೇ ಇಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇದು ಗಂಟೆ, ಅಲ್ಲೆಲ್ಲ ಧ್ಯಾನ ಮಾಡ್ತಾಯಿದ್ರು ಬುದ್ಧಿಸ್ಟ್ಗಳು ತುಂಬ ಜನ. ಅದು ಪಕ್ಕದಲ್ಲಿರೋ ಅವ್ರದ್ದೇನೋ ನಂಬಿಕೆಗಳು, ಅದೇನೋ ಸುತ್ತುತ್ತಾ ಇರುತ್ತಲ್ಲ, ಆ ಥರದ್ದು ಇದು ಸುಮಾರಿತ್ತು. ಇದು ಬೋಧಿ ವೃಕ್ಷ. ಇದು ಬುದ್ಧಂಗೆ ಜ್ಞಾನೋದಯ ಆಗಿದ್ದು ಇದು ಒಂದು ಸ್ಥಳ ಅಂತೆ. ಅರಳಿ ಮರ, ಅದು ತುಂಬ ಸೇಕ್ರೆಡ್ಡಾಗಿ ಅಲ್ಲಿ ಎಲ್ಲ ಅವರು ವರ್ಷಿಪ್ ಮಾಡ್ತಿರ್ತಾರೆ. ಎಲ್ಲ ಧ್ಯಾನ ಮಾಡ್ತಾಯಿದ್ದಾರೆ ಬುದ್ಧಿಸ್ಟ್ಗಳು. ಭಾಳಷ್ಟು ಜನ ಬರ್ತಾರೆ ಅಲ್ಲಿಗೆ, ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮದು ಲಾಸ್ಟ್ ವಿಸಿಟ್ಟು, ಲಾಸ್ಟ್ ಟೂರಿಂದು ಊರದು. ಅದನ್ನು ನೋಡಿಕೊಂಡು ನಾವು ವಾಪಸ್ಸು ವಾರಣಾಸಿಗೆ ರಿಟರ್ನ್ ಆಗ್ತೀವಿ. ಬೇಗನೆ ನಮ್ಮ ಮಧ್ಯಾಹ್ನ 2 ಗಂಟೆಗೆ ಫ್ಲೈಟ್ ಇದ್ದಿದ್ದರಿಂದ ಬೇಗನೆ ಹೊರಟು ಬಂದ್ವಿ. ನಾವಲ್ಲೂ ಮುಗಿಸ್ಕೊಂಡು ನಮ್ಮ ಟ್ರಿಪ್ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಂದ.